ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಕೊನೆಯ ಲೀಗ್ ಪಂದ್ಯ ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೆಯಲಿದೆ. ಈ ಪಂದ್ಯವನ್ನ ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಪಂದ್ಯವನ್ನ ಆರ್ಸಿಬಿ ಗೆದ್ರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರ 2 ಸ್ಥಾನ ತಲುಪುವ ಅವಕಾಶವನ್ನು ಪಡೆಯುತ್ತೆ. ಮತ್ತೊಂದು ಕಡೆ ಈ ಪಂದ್ಯದಲ್ಲಿ ಲಕ್ನೋ ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳೋಕೆ ಆಡಲಿದೆ. ಹಿಂದಿನ ಪಂದ್ಯಕ್ಕೆ ಆರ್ಸಿಬಿ ತಂಡದ ಹೊಡಿಬಡಿ ದಾಂಡಿಗ ಟಿಮ್ ಡೇವಿಡ್ ಅಲಭ್ಯರಾಗುವಂತ ಸಾಧ್ಯತೆ ಇದೆ. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ಫೀಲ್ಡಿಂಗ್ ವೇಳೆ ಮಂಡಿರಜ್ಜು ಗಾಯಕ್ಕೆ ತುತ್ತಾಗಿದ್ದಂತ ಡೇವಿಡ್ ಭಾನುವಾರದವರೆಗೆ ಯಾವುದೇ ಅಭ್ಯಾಸ ನಡೆಸಿಲ್ಲ. ಹೀಗಾಗಿ ಇಂದು ನಡೆಯಲಿರುವಂತಹ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಅವರು ಹೊರಗುಳಿಯುವಂತಹ ಸಾಧ್ಯತೆ ಇದೆ. ಇನ್ನು ಟಿಮ್ ಡೇವಿಡ್ ಹೊರಗುಳಿದ್ರೆ ಅವರ ಬದಲಿಗೆ ಟಿಮ್ ಸೈಫರ್ಟ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಇಂದು ಆರ್ಸಿಬಿ ಕೇವಲ ಸೋಲಿಸಿದ್ರೆ ಸಾಕಾಗಲ್ಲ. LSG ವಿರುದ್ಧ ಆರ್ಸಿಬಿ ಒಳ್ಳೆ ರನ್ ರೇಟ್ ಅನ್ನ ಗೆಲ್ಲೇಬೇಕು. ಮೊದಲ ಸ್ಥಾನದಲ್ಲಿ ಕೂತಿರುವಂತಹ ಪಂಜಾಬ್ 19 ಅಂಕಗಳೊಂದಿಗೆ +0.372 ನೆಟ್ ರನ್ ರೇಟ್ಗಳನ್ನು ಹೊಂದಿದೆ. ಹಾಗಾಗಿ ಇವತ್ತು ಆರ್ಸಿಬಿಗೆ ಗೆಲುವಿನ ಜೊತೆ ರನ್ ರೇಟ್ ಚೆನ್ನಾಗಿರಬೇಕು. ಆಗ ಮಾತ್ರ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನಕ್ಕೆ ಇರೋ ಅವಕಾಶ ಇದೆ. ಹಾಗಂತ 2ನೇ ಸ್ಥಾನ ಬಂದರೂ ಕೂಡ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗೇ ಆಗುತ್ತೆ. ಪಂಜಾಬ್ ಕಿಂಗ್ಸ್ ತಂಡವು ಮುಂಬೈ ತಂಡದ ವಿರುದ್ಧ 7 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಇರುವಂತಹ ಪಂಜಾಬ್ ತಂಡ ತನ್ನ ನೆಟ್ ರನ್ ರೇಟ್ ಅನ್ನು ಹೆಚ್ಚಿಸಿಕೊಂಡಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂತಹ ಪಂಜಾಬ್ ತಂಡ ಮುಂಬೈ ತಂಡವನ್ನು ನಿಗದಿತ 20 ಓವರ್ಗಳಲ್ಲಿ 184 ರನ್ಗಳಿಗೆ ಕಟ್ಟಿಹಾಕಿತ್ತು. ಪಂಜಾಬ್ ತಂಡ 18.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನು ರೀಚ್ ಆಗಿದೆ. ಮುಂಬೈ ವಿರುದ್ಧ ಶ್ರೇಯಸ್ ಅಯ್ಯರ್ ಥೇಟ್ MS ಧೋನಿ ಸ್ಟೈಲ್ನಲ್ಲಿ 6 ಸಿಡಿಸಿ ಪಂಜಾಬ್ ತಂಡವನ್ನ ಗೆಲ್ಲಿಸಿದಾಗ ತಂಡದ ಮಾಲಕಿ ಆಗಿರುವಂತಹ ಪ್ರೀತಿ ಜಿಂಟಾ ಕುಣಿದು ಕುಪ್ಪಳಿಸಿದ್ದಾರೆ. ಅಯ್ಯರ್ ಕೂಡ 6 ಬಾರಿಸುವ ಮೂಲಕ ಸಂಭ್ರಮಿಸಲು ಪ್ರಾರಂಭಿಸಿದರು. ಈ ವೇಳೆ ಸ್ಟ್ಯಾಂಡ್ ನಲ್ಲಿ ಕುಳಿತಿದ್ದಂತಹ ಪ್ರೀತಿ ಜಿಂಟಾ ಕುಣಿದು ಸಂಭ್ರಮಿಸಿದ್ದು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಅವರಿಗೆ ಹಸ್ತಲಾಘವ ಮಾಡದೆ ಹೊರನಡೆದಿದ್ದಾರೆ ಎಂಬ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಎಲ್ಲರಿಗೂ ಶೇಕ್ ಹ್ಯಾಂಡ್ ನೀಡಿದ್ರು ಕೂಡ ಅಯ್ಯರ್ ಹಾಗೆ ನೇಹಲ್ ವಧೇರ್ ಅವರನ್ನ ಪಾಂಡ್ಯ ನಿರ್ಲಕ್ಷಿಸಿದ್ದಾರೆ ಅನ್ನೋ ಬಗ್ಗೆ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇದೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ ಅಪರೂಪದ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ 2010ರ ಆವೃತ್ತಿಯ IPLನಲ್ಲಿ 618 ರನ್ ಗಳಿಸಿದ್ರು. ಸೂರ್ಯಕುಮಾರ್ ಯಾದವ್ ಈ ಬಾರಿ 640 ರನ್ ಗಳಿಸಿದ್ದಾರೆ. IPL 2025ರಲ್ಲಿ ಸೂರ್ಯಕುಮಾರ್ ಯಾದವ್ ಮುಂಬೈ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತನ್ನ IPL ವೃತ್ತಿ ಜೀವನದಲ್ಲಿ 2ನೇ ಬಾರಿಗೆ 600+ ಸ್ಕೋರ್ ಮಾಡಿದ್ದಾರೆ. 2023ರಲ್ಲಿ ಈ ಸಾಧನೆ ಮೊದಲು ಮಾಡಿದ್ರು. ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚರಿಯ ಫಲಿತಾಂಶವೊಂದು ಬಂದಿದೆ. ಲಂಡನ್ನಲ್ಲಿ ಮಿಥಾಕ್ಸ್ ಕೌಂಟಿ ಲೀಗ್ನಲ್ಲಿ ರಿಚರ್ಡ್ ಪೋರ್ತ್ 11 ಹಾಗೆ ನಾರ್ತ್ ಲಂಡನ್ ಕ್ರಿಕೆಟ್ ಕ್ಲಬ್ಗಳ ನಡುವಿನ ಪಂದ್ಯ ವಿಭಿನ್ನ ಫಲಿತಾಂಶಕ್ಕೆ ಸಾಕ್ಷಿಯಾಗಿದೆ. ನಾರ್ತ್ ಲಂಡನ್ 45 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳ್ಕೊಂಡು ಬರೋಬ್ಬರಿ 426 ರನ್ಗಳನ್ನು ಕಲೆ ಹಾಕಿತ್ತು. ಆದರೆ 427 ರನ್ಗಳ ಗುರಿ ಬೆನ್ನಟ್ಟಿದಂತ ರಿಚರ್ಡ್ ತಂಡ ಕೌಂಟಿ ಕ್ರಿಕೆಟ್ನಲ್ಲಿ ಅತ್ಯಂತ ಕಳಪೆ ಮತ್ತು ಅಪರೂಪದ ಕೆಟ್ಟ ದಾಖಲೆಯನ್ನು ಬರೆದಿದೆ. 5.4 ಓವರ್ನಲ್ಲಿ ರಿಚರ್ಡ್ ತಂಡ ಆಲ್ಔಟ್ ಆಗಿದೆ. 8 ಬ್ಯಾಟರ್ಗಳು ಯಾವ ಸ್ಕೋರ್ ಕೂಡ ಮಾಡದೆ ಶೂನ್ಯ ಸುತ್ತಿ ಪೆವಿಲಿಯನ್ಗೆ ಬಂದಿದ್ದಾರೆ. 5.4 ಓವರ್ನಲ್ಲಿ ಇಡೀ ಟೀಮ್ 1 ವೈಡ್ ಸೇರಿ ಕೇವಲ 2 ರನ್ ಮಾತ್ರ ಕಲೆ ಹಾಕಿತ್ತು. ಭಾರತ ಎ ತಂಡದ ಮಾಜಿ ನಾಯಕ ಮತ್ತು ಗುಜರಾತ್ನ ಸ್ಟಾರ್ ಬ್ಯಾಟ್ಸ್ಮನ್ ಪ್ರಿಯಾಂಶ್ ಪ್ರಾಂಚಾಲ್ ಅವರು ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಿವೃತ್ತಿ ಘೋಷಿಸಿದ್ದಾರೆ. 14,000ಕ್ಕೂ ಹೆಚ್ಚು ರನ್ ಗಳಿಸಿರುವಂತಹ ಪಾಂಚಾಲ್ ಗುಜರಾತ್ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು. ಭಾರತ ಎ ತಂಡದ ಪರ ಅದ್ಭುತ ಪ್ರದರ್ಶನ ನೀಡಿದಂತ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಏನೋ ಸಿಕ್ಕಿತ್ತು. ಆದರೆ ಎಂದಿಗೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವ ಅವಕಾಶ ಸಿಗಲಿಲ್ಲ. ಸಚಿನ್ ತೆಂಡೂಲ್ಕರ್ ಮತ್ತು ಅಂಜಲಿ ತೆಂಡೂಲ್ಕರ್ 30ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದಾರೆ. ಇವರ ವಾರ್ಷಿಕೋತ್ಸವ ಅಂಗವಾಗಿ ಸಾರಾ ತೆಂಡೂಲ್ಕರ್ ಅಪ್ಪ ಅಮ್ಮನ ಹಳೆಯ ಫೋಟೋವನ್ನ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಸಚಿನ್ ಮತ್ತು ಅಂಜಲಿ ಮದುವೆ ದಿನ ಫೋಟೋ ಸೇರಿದಂತೆ ಸಾಕಷ್ಟು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.